ಹಲೋ ಗೈಸ್, ಒಂದ್ಸಲ ವೆಲ್ಕಮ್ ಟು ಮೈ ನ್ಯೂ ಲಾಗ್. ಗೈಸ್, ಇವತ್ತಿನ ಲಾಗು ನೋಡಿ ಇಷ್ಟೊತ್ತಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸುಮಾರು ಒಂದು 10 ಗಂಟೆ ಆಗೈತೆ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀರಿ ನೋಡಿ. ಇವರಿಬ್ಬರು ಇವಾಗ ಇಲ್ಲಿಗೆ ಬಂದವ್ರೆ. ಏನಕ್ಕಂದರೆ ಗೈಸ್, ಇವಾಗ ಲೈಟಿಂಗ್ಸ್ ಬಿಡಿಸ್ಬೇಕು ಗಣೇಶನ ಹಬ್ಬದ್ದು. ಅದಕ್ಕೆ ಬರ್ತಾವ್ರೆ. ಅವ್ರು ಬಂದಮೇಲೆ ಲೈಟಿಂಗ್ಸ್ನ ಬಿಡಿಸ್ಬೇಕು. ಸೊ ಒಂದ್ಸಲ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗೈಸ್. ಇವಾಗ ಅಲ್ಲೊಂದು ಕಡೆ ಗೈಸ್, ಅಲ್ಲಿ ಕಡ್ಡಿ ಉಣ್ಬೇಕು. ಯಾಕಂದರೆ ಇಲ್ಲಿ ಕಲೆಕ್ಷನ್ ಹೇಳ್ಕೊಂಡು ಅದು ಲೈಟಿಂಗ್ಸ್ನ ಅದರಿಂದ ಹಿಂಗೆ ಇಟ್ಟು ತೊಗೊಳೋದಕ್ಕೆ ನೋಡಿ ಗೈಸ್. ಅಲ್ಲಿಂದ ನೋಡಿ ಓಟ್ ಹೆಂಗೆ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಎರ್ದು ನೋಡಿ ಆ ಸೈಡ್ ಬಿಟ್ಟಿದ್ದಾರೆ ಅವರು. ಅಂದರೆ ನಮ್ಮ ಮನೆಗಳು ಇಷ್ಟು, ನಮ್ಮ ಊರವ್ರ ಮನೆಗಳು ಎಷ್ಟಿದೋ ಅಲ್ಲೋ ಗಂಟೆ ಕೂಡ ನಾವು ಬಿಡಿಸ್ತೀರಿ. ಸೊ ಏರಿಯಾ, ನಮ್ಮ ಏರಿಯಾ ಎಷ್ಟಿದೆ ಅಷ್ಟು ನಾವು ಬಿಡಿಸ್ತೀವಿ ಲೈಟಿಂಗ್ಸು. ಬರ್ರಿ ಇವಾಗ ಹೋಗ್ಬಿಟ್ಟು ಅಲ್ಲಿ ಕಡ್ಡಿ ಉಣ್ಬೇಕು. ಬರ್ರಿ ವಾರ ಗೈಸ್. ನೋಡಿರಿ ಗೈಸ್, ಗರಾಡಿ ಇಲ್ದಿರೋದ್ಕ ಇದು ಕಬ್ಬಿಂದು ಆ್ಯಂಗಲ್ ಪೀಸ್ ಇಕ್ಕೊಂಡು ಎಲ್ಲ ತೋಡ್ತಾ ಇದ್ದೀವಿ. ಕಬ್ಬಿನದು ಆ್ಯಂಗಲ್ ಪೀಸ್ ಇಕ್ಕೊಂಡು ಎಲ್ಲ ತೋಡ್ತಾ ಇದ್ದೀವಿ ಗೈಸ್. ನಮ್ಮಂತ ರಿಸ್ಕಿಂದ ಯಾಡ್ಕೋಬೇಡ ಗೈಸ್. ನೋಡಿ ಗೈಸ್, ಪಾಪ ಇಷ್ಟು ಕಷ್ಟ ಬಿದ್ದು ತೋರ್ತವನೆ ಅಲ್ಲ. ಇವ್ರು ಮೂವರು ಕಡ್ಡಿಗಳು ಕಡ್ಡಿ ಅಂತೀನಿ ಮೊನ್ನೆ ತೆಗ್ತೀವಿ ನೋಡಿ ಗೈಸ್. ಪಾವನ್ನೇ ತಗೋಬಿಟ್ಟು ಅವನ್ನೇ ಎತ್ತಾಗ್ತಾವ ಗೈಸ್. ಇವ್ನು ನೋಡಿ ಗೈಸ್, ಇವನ ಇನ್ನು ಇವನ್ನ ಏನಕ್ಕೂ ಬೇಡ. ಅಲ್ಲೋರ ಎತ್ತಾಕ್ರ ಮುನ್ನಲ್ಲಿ ಗೈಸ್. ಈ ಕಡೆ ಗೈಸ್ ಅಲ್ಲ ಎಲ್ಲ ತೋಡಿತಾಯ್ತು. ಇವಾಗ ಕಡ್ಡಿಗಳು ಎತ್ಕೊಂಬರಕ್ಕೆ ಹೋಗ್ತಿದ್ವಿ. ಇವನಾಗ ಕಡ್ಡಿ ಬೇಕಲ್ವಾ, ಅದಕ್ಕೆ ಮನೆ ಹೋಗ್ತಾಯಿದ್ವಿ. ನಮ್ಮ ಮನೆ ಐತಿ ಕಡ್ಡಿಗಳು. ಸೊ ಬರೀ ಓಟ್ ಕಡ್ಡಿಗಳು ಎತ್ಕೊಂಡು ಹೋಗೋಣ. ಇವತ್ತು ನೈಟ್ ಇಷ್ಟೊತ್ತಾಗಲಿ ಗೈಸ್ ಲೈಟಿಂಗ್ಸ್ ಹಾಕ್ತೀರಿ ಗೈಸ್. ಇವತ್ತು ಟೈಮ್ ಕರೆಕ್ಟಾಗಿ 1:15 ಆಗಿದೆ ಮಧ್ಯರಾತ್ರಿ ನೋಡ್ರಿ. ಅಲ್ಲ ಡೈರೆಕ್ಟ್ ಕಲೆಕ್ಷನ್ ಹಾಕ್ಬಿಟ್ಟವ್ರು. ಅದನ್ನ ಇನ್ನೂ ಲೈಟ್ ಸ್ವಲ್ಪ ಸಾಲ್ಟೇಜ್ ಬಂದೈತೆ, ಅದನ್ನ ನಾಳೆ ಬೆಳಗ್ಗೆ ಹಾಕ್ತಾರೆ. ಇವಾಗ ಇಲ್ಲೇ ನೋಡಿ ಈ ಥರ ಬಲ್ಬ್ ಸೆಟ್ನ ಇಲ್ಲಿ ಹಾಕ್ತವ್ರೆ. ಇದು ಹಾಕಿದ್ದಾದ್ಮೇಲೆ ಮನೆಗೆ ಹೋಗಿ ಮಾಡ್ಕೊಳೋದು. ಅಕಸ್ಮಾತ್ ಲೈಟ್ ಆನ್ ಮಾಡಿದ್ರೆ ತೋರಿಸ್ತೀನಿ. ನಾಳೆನೂ ತೋರಿಸೋದು ಮುಗಿಸ್ಕೊಂಡು ಹೋಗಿ ಮಲಗೋದು. ಪಾಪ ನೋಡ್ರಿ ಅನ್ನೇ ಹಾಕ್ತವ್ರೆ ಇಲ್ಲಿ. ಈತನೇ ಹೆಂಕೋ ಬೇಡ ಗೈಸ್ ಈತನ. ಇವ್ನು ನೋಡ್ರಿ, ಅವನು ಬೇಡಪ್ಪ. ಅವನು ಏನೋ ಮಾಡ್ತಾವನಿ ಗೈಸ್. ನೈಟು ಮಲಗಕ್ಕೆ ಒಂದು ಆಲ್ಮೋಸ್ಟ್ 2 ಗಂಟೆ ಆಗ್ಬಿಟ್ಟಿತ್ತು ಗೈಸ್. ಲೇಟ್ ಆಗ್ಬಿಟ್ಟಿತ್ತು. ಇವಾಗ ಎದ್ದು ಸ್ಟ್ಯಾಚು ಹತ್ರ ಹೋಗ್ತಾಯಿದ್ದೀರಿ. ಸೊ ಬರ್ರಿ ಹೋಗ್ಬಿಟ್ಟು ಇವತ್ತಿನ ಕೆಲಸಗಳು ಏನೇನಿದೆ ಎಲ್ಲ ಮುಗಿಸ್ಕೋಣ. ಇವತ್ತು ಚಪ್ರ ಹಾಕ್ಬಿಡ್ಬೇಕು ಗೈಸ್, ಫಿಕ್ಸ್ ಆಗಿಬಿಟ್ಟಿದ್ದೀರಿ. ಯಾಕಂದರೆ ಇನ್ನು 2 ದಿವಸ ನಮಗೆ ಟೈಮ್ ಇರೋದು. ಬರ್ರಿ ಹೋಗ್ಬಿಟ್ಟು ಯಾರ್ಯಾರು ಏನೇನು ಮಾತಾಡ್ತಾರೆ ನೋಡಿ ಗೈಸ್. ಇವಾಗ ಅಲ್ಲಿ ಆ್ಯಂಗಲ್ ಎತ್ಕೊಂಬರಕ್ಕೆ ಹೋಗ್ಬೇಕು. ಅದು ಇನ್ನೂ ಬರತನ ಮಾಡ್ಕೊಂಡು ನಾನು ಎದ್ದು ಹೋಗ್ತಾನೆ ಇಲ್ಲ ಗೈಸ್. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ ಬರತನ ಇಲ್ಲಿಂದ ಎದ್ಬಿಡ್ಸ್ಕೊಂಡು ಆದರೆ ಪಜ್ಜನ ಶಿಮ್ಮಿಟ್ 4 ಹೋಗ್ರಿ ಅಂತ ಹೇಳಿದ್ದೀನಿ. ಇದನ್ನ ಕರ್ಕೊಂಡು ಹೋಗ್ಬೇಕು. ಇನ್ನೂ ಮಾಡ್ಕೊಂಡವನೆ ಎದ್ಬಿಡ್ಸ್ಕೊಂಡು ಹೋಗೋಣ ಗೈಸ್. ಗೈಸ್ ಆ್ಯಂಗಲ್ ಎತ್ಕೊಳಕ್ಕೆ ಬಂದಿದ್ದೀರಿ. ಇನ್ನೂ ಪುನೀತನ್ನು ಎಲ್ಲ ಅವನಂತೆ. ಪುನೀತನ್ ಬರ್ತಾವನೆ. ಅವನು ಬಂದಮೇಲೆ ಆ್ಯಂಗಲ್ ತಗೊಂಡೋಗ್ಬೇಕು ಗೈಸ್. ಇದ್ರವರಿಂದನೇ ಇವಾಗ ಆ್ಯಂಗಲಲ್ಲಿ ತಗೊಂಡೋಗೋದು ನಾವು. ಇದು ಬೇರೆ ಯಾರ್ದಲ್ಲೇ ಇದು ನಮ್ಮ ಪುನೀತನಿಂದ. ಇವಾಗ ಬರ್ತಾವ ನಾವು ಅನ್ನು ಎಲ್ಲೋ ಹೋಗೋಣಂತೆ. ಬರಲೇ ಅವನ್ನು ಬಂದಮೇಲೆ ಇಲ್ಲಿಂದ ಆ್ಯಂಗಲ್ ಎತ್ಕೊಂಡು ಹೋಗ್ಬಿಟ್ಟು ರೆಡಿ ಮಾಡೋಣ ಎಲ್ಲ ಗೈಸ್. ಇವಾಗ ಇಲ್ಲಿಗೆಲ್ಲ ಎತ್ಕೊಂಡು ಬಂದಿದ್ದೀರಿ ಆ್ಯಂಗಲ್ಗಳು. ಇವ್ ನೋಡ್ರಿ, ಅವನು ಬೆಳಗ್ಗೆನೆ ಬಂದರೆ ಇವಾಗ ಬಂದವನು ಸುಮ್ಮನೆ ನಿಂತ್ಕೊಂಡು ಪೋಸ್ ಕೊಡ್ತಾವನ ಗೈಸ್. ಇವನು ಏನೋ ನೇಪಾಲಿ ಏಯ್ ತಿರ್ಗಾಯ್ತಾ. ಇದನ್ನ ಹಾಕ್ಸ್ಬಿಡೋಣ. ಇದನ್ನ ಹಾಕ್ಸ್ಬಿಟ್ಟು ಫುಲ್ಲು ಚಪ್ರ ಎಲ್ಲ ರೆಡಿ ಮಾಡ್ಬೇಕು ಗೈಸ್. ಅವ್ರು ಫುಲ್ಲು ಎಲ್ಲ ಸೆಟಪ್ ಮಾಡ್ಬಿಟ್ಟವ್ರೆ. ಇವಾಗ ಇದನ್ನು ನಾವು ಇನ್ನೊಂದು ಚೂರು ಮುಂದೆ ಇಟ್ಕೊಂಡು ಇವಾಗ ಗಡಿಗೆ ಲೋಡ್ಕೊಂಬರಕ್ಕೆ ಹೋಗ್ಬೇಕು. ಏನೋ ಒಂಚೂರು ಟಿಫನ್ ಮಾಡ್ಕೊಂಡು ಗಡಿಗೆ ಲೋಡ್ಕೊಂಬರಕ್ಕೆ ಹೋಗ್ಬೇಕು. ಇವಾಗ ಗಡಿಗೆ ಲೋಡ್ಕೊಂಬಂದು ಇದೆಲ್ಲ ನೀಟಾಗಿ ಇನ್ನೂ ಗಡ್ಡೆಗಳೆಲ್ಲ ಇದು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ನಾವು. ಸೊ ಬರೀ ಇನ್ನೂ ದೊಡ್ಡ ಆಗಲೇ ಆಗಲೇ ಇರೋವಿಲ್ಲ. ಗೈಸ್ ಸಿಕ್ಕಾಪಟ್ಟೆ ಬಿಸಿಲು.
ಅದಕ್ಕೆ ಎಲ್ಲ ಚಪ್ಪರ ಆಗ್ತಿರಲ್ಲ, ಅದಕ್ಕೆ ಜ್ಯೂಸ್ ಏನೋ ತಗೊಂಡು ಬಂದಿದ್ದೀರಾ. ಒಂದು 2 ಲೀಟ್ರ್ ಫಾಂಟ ತಗೊಂಡು ಇಲ್ಲಿಂದ ಹೋಗೋಣ ಬರ್ರಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ನೀಟಾಗೆಲ್ಲ ಕಂಪ್ಲೀಟ್ ಆಗಿದೆ. ನೀಟಾಗಿ ಕಟ್ಬಿಟ್ಟಿದೆ. ಇವನು ನೋಡ್ರಿ ಸಿಗೋಣ, ನಾನು ರೆಡಿ ಮಾಡಿ ಸಿಗುವ. ಇನ್ನೆಲ್ಲ ಇದು ಒಂಚೂರು ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಊಟ ಮಾಡೋದಕ್ಕೆ. ಊಟ ಮಾಡ್ಕೊಂಬಂದು ತಿರ್ಗಿ ಸ್ಟಾರ್ಟ್ ಮಾಡ್ತೀವಿ ಬರ್ರಿ ಗೈಸ್. ಇವಾಗ ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು ಒಂದು 2 ಗಂಟೆ ಆಗೈತೆ ಗೈಸ್ ನೈಟು. ನಾವು ಒಂದು ರೇಂಜ್ಗೆ ಅಂದರೆ ಒಂದು 70% 60% ಚಪ್ರ ಕೆಲಸ ಮುಗಿಸಿದ್ದೀರಿ. ಇವಾಗ ನೆಕ್ಸ್ಟ್ ಅಂದರೆ ಗರಿಗ್ಲಾಕಬೇಕು. ನಾಳೆ ಬೆಳಗ್ಗೆ ಎದ್ದು ಮುಂದಿನ ಕೆಲಸ ನೋಡೋಣ. ಸೊ ಇವಾಗ ಹೋಗಿ ಸೀದಾ ಮನೆಗೆ ಹೋಗಿ ಮಾಡ್ಕೊಳೋದು. ಬೆಳಗ್ಗೆ ಎದ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್ ಬಾಯ್. ಸೊ ಹಲೋ ಗೈಸ್, ಇವಾಗ ಜಸ್ಟ್ ಎದ್ದೆ. ಒಂದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಇನ್ನೂ ಗರಿಗಳೆಲ್ಲ ಹೊಡ್ಕೊಂಬಂದು ಗರಿಗ್ಲು ಹಾಕ್ಬೇಕು. ನೋಡಿರಿ ಗೈಸ್, ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ನಮ್ಮ ಚಪ್ರ. ಫುಲ್ಲು ಇದೆಲ್ಲ ಗರಿಗಳೆಲ್ಲ ಬಿಟ್ಬಿಟ್ಟು ಫಿನಿಶಿಂಗ್ ಕೊಟ್ಟು ಇನ್ನೂ ಸಕ್ಕದಾಗಿ ಕಾಣಿಸುತ್ತೆ. ಗರಿಗಳು ಹೊಡ್ಕೊಂಬರಕ್ಕೆ ಬರ್ರಿ ಗೈಸ್. ಇವಾಗ ಗರಿಗಳು ಕಟ್ ಮಾಡೋಕ್ಕೆ ಡೋಟಿ ಬೇಕು. ಡೋಟಿನೇ ಎಲ್ಲೂ ಸಿಕ್ಕಿಲ್ಲ ಗೈಸ್. ಅದಕ್ಕೆ ನೋಡಿ ಇದೇ ಮನೆ ಹತ್ರನೇ ಒಂದು ಉದ್ದಗಿರ ಈ ಪ್ಲೇಸ್ ಮಾಡೋಕ್ಕೆ ಕುಡ್ಗಳು ಡೋಟಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀರಿ. ಹೋಗ್ಬಿಟ್ಟು ಫಸ್ಟು ಡೋಟಿಗಳು ಕಟ್ ಮಾಡ್ಕೊಂಡು ಬರಬೇಕು. ಬರ್ರಿ ಹೋಗು ಗೈಸ್. ನೋಡಿ ಗೈಸ್, ಪ್ರಶಿ ಅಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಇವರು ಇಲ್ಲಿ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಪ್ರಶಿ ಎಡಿಟಿಂಗ್ ಮಾಡೋ. ಪ್ರಶಿ ಮುಖ ನೋಡ್ರ ಇಲ್ಲಿ ವಾರ ಮಚ್ಚ ನನ್ನ ಮೇಲೆ ಎಕ್ಸ್ಟ್ರಾ ಆರಾಮಾಗಿ ಬ್ಲಾಗಿಂಗ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಅಲ್ಲಿ ಎಂತ ಸಾಹಸ ಮಾಡ್ತಾ ಇದ್ದಾರೆ ನೋಡಿ. ಹೆಂಗ್ ಮಾಡ್ತಾ ಇದ್ದಾರೆ. ಏನೋ ಹೆಚ್ಚು ಕಡಿಮೆ ಆದ್ರೆ ಇವನ್ ನೋಡಿ ಗೈಸ್ ಕೆಂಚ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದ ಏನ್ ಬೇಡದ. ಇವ್ನು ನೋಡಿ ಗೈಸ್ ಚೇತನ್. ಇವನ್ ಕರಿಯಪ್ಪ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಇವನು ಅಭಿ ಅಂತ ಬಿಳಿಯಪ್ಪ. ಅವ್ರು ಬಿಳಿಯಪ್ಪ. ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಅಲ್ಲಿ ಪ್ರಶು ಕರಿಮಲೆ. ಅಲ್ಲಿ ಡ್ರ್ಯಾಗನ್ ಡ್ರ್ಯಾಗನ್ ಕೋಣ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ ನಿಜವಾಲ್. ಐ ಟೆಲ್ ಯು ಕೋಣ. ಇದು ಕರಿ ಕೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಗೈಸ್ ಎಂತ ಸಾಹಸ ಮಾಡ್ತಾ ಇದ್ದಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗರಿಗಳೆಲ್ಲ ಹೊಡ್ಕೊಂಬಂದು ಕಟ್ ಮಾಡ್ಕೊಂಡು ಚಪ್ರ ಹಾಕೋದನ್ನ ಸ್ಟಾರ್ಟ್ ಮಾಡಿದ್ದೀರಿ ಗೈಸ್. ಚಪ್ರ ಹಾಕ್ಬಿಟ್ಟು ಅದೇ ಫಸ್ಟ್ ಮೇಲೆ ಎಲ್ಲ ಹಾಕ್ಬಿಡೋಣ ಚಪ್ರನ. ಗೈಸ್ ಗರಿಗಳು ಒಂದು ರೇಂಜಿಗೆ ನೋಡಿ ಟಾಪಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದೀರಿ ಗೈಸ್. ಇನ್ನು ಸೈಡ್ಸು ಮತ್ತು ಬ್ಯಾಕ್ ಸೈಡ್ ಹಾಕೊಬೇಕು ಗರಿಗಳು. ಬಿಸಿಲು ಇವಾಗ ಒಂಚೂರು ಕಮ್ಮಿ ಆಗಿದೆ ಗೈಸ್ ಬಿಸಿಲು. ಅದಕ್ಕೇ ಫುಲ್ ಎಲ್ಲ ಹುಡುಗರಲ್ಲಿ ಸುಸ್ತಾಗವ್ರೆ. ಜ್ಯೂಸ್ ತಡಿಸ್ತಾ ಇದ್ದೀರಿ. ಜ್ಯೂಸ್ ಕುಡಿದ್ಬಿಟ್ಟು ತಿರ್ಗಿ ಇನ್ನೂ ಗರಿಗಳು ಇನ್ನೂ ಹೊಡ್ಕೊಂಬಿಡ್ಬೇಕು.
ಜ್ಯೂಸ್ ಕುಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡ್ರಿ ಗೈಸ್, ಇಲ್ಲೇ ರಾಜ್ ಸೂಪರ್ ನೋಡ್ರಿ ಎಲ್ಲರಿಗೂ ಹೆಂಗೆ ಕೊಡ್ತವನೆ. ಒಂದು ಪ್ಯಾಕೆಟ್ ಫುಲ್ಲ ತರಿಸ್ಬಿಟ್ಟು ಹುಡುಗರನ್ನೆಲ್ಲಾರು ನೋಡ್ರಿ ಗೈಸ್ ಹೆಂಗೆ ಮಾಡ್ತವನೆ. ಎಲ್ಲರಿಗೂ ನಾನು ನೋಡ್ರಿ ನಾನು ಜ್ಯೂಸ್ ತರಿಸಿದ್ದೀನಿ, ನಾನು ಎಲ್ಲ ಜ್ಯೂಸ್ ಕುಡಿಲಿ ಹುಡುಗರು ಅಂದ್ಬಿಟ್ಟು. ಆದರೆ ಇವ್ರು ನೋಡ್ರಿ ಗೈಸ್ ಎಲ್ಲಾರ್ಗೂ ರಾಜ್ ಸೂಪರ್ ಕೊಡ್ತವ್ರೆ. ಏನು ಮಾಡೋಣ ಗೈಸ್, ದೊಡ್ಡ ಸಹವಾಸ ಮಾಡಿದ್ಮೇಲೆ ಪ್ಲ್ಯಾನ್ ಬೇಕಿತ್ತು ಅಂದರೆ ಮ್ಯಾಟ್ ಥರ ಗ್ರೀನ್ ಕಲರ್ ಕೆಳಗಡೆ ಹಾಕೋದಕ್ಕೆ. ಸೊ ಅದನ್ನು ಹುಡ್ಕೋದಕ್ಕೆ ಹೋಗಿದ್ದೆ, ಬಟ್ ಫುಲ್ಲು ಹೆವಿ ಮಳೆ ಗೈಸ್. ಮಳೆನಲ್ಲೇ ನೆನ್ಕೊಂಡು ಹುಡುಗರು ಬಟ್ ಸಿಕ್ಕಿಲ್ಲ ಎಲ್ಲೂ. ಬೆಳಗ್ಗೆ ಹುಡುಗಬೇಕು, ಇವಾಗ ಊಟ ತರಬೇಕು. ಯಾಕಂದರೆ ಹುಡುಗರು ಮಳೆ ಬರ್ತೈತಲ್ಲ, ಮನೆಗೆ ಹೋಗುತ್ತೆ ಯಾರೂ ಬರೋಲ್ಲ ಆಮೇಲೆ. ಸೊ ಅದಕ್ಕೆ ಇವಾಗ ಊಟ ತರಕ್ಕೆ ಚಪ್ಪಲಿಗಳು ಹೋಗ್ತಾ ಇದ್ದೀನಿ. ಸೊ ಬರೀ ಆಲ್ಮೋಸ್ಟ್ ಎಲ್ಲ ನಮ್ಮ ಚಪ್ಪಲದ ಕೆಲಸ ಮುಗಿದಿದೆ. ಈಗ ಒಳಗಡೆ ಡೆಕೋರೇಷನ್ ಒಂದು ಬಾಕಿ ಇದೆ. ಸೊ ಬರೀ ಊಟ ತಗೊಂಡು ಇವಾಗ ಅಲ್ಗೋ ಗೈಸ್. ಇವಾಗ ಊಟ ತಗೊಂಡು ಬಂದರೆ ಹುಡುಗರೆಲ್ಲ ರೆಡಿ ಮಾಡ್ತವ್ರೆ ಗೈಸ್. ನೋಡಿರಿ, ಇನ್ನೂ ಫುಲ್ ಎಲ್ಲ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಯಾಕಂದರೆ ವೀಡಿಯೋ ಮಾಡ್ತಿರೋ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಬರ್ರೆ ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಫಸ್ಟ್ ಊಟ ಮಾಡಬೇಕು, ಊಟ ಮಾಡೋಣ ಇವಾಗ. ನಾನೇ ಹಾಕ್ಸ್ಕೊಂಬಂದಿಲ್ಲ. ಸೊ ಚಿನ್ನ ಏನೋ ಒಂದಲ್ಲಿ ಗೈಸ್ ಎಲ್ಲ ಊಟ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ತಿರ್ಗಾ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಡೆಕೋರೇಷನ್ ಎಲ್ಲ ಹೆಂಗೆ ಬರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಎಲ್ಲ ಊಟ ಆದಮೇಲೆ ತಿರ್ಗಾ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಎಲ್ಲ ಊಟ ಮಾಡ್ಬಿಡ್ನಿ, ಆಮೇಲೆ ಸಿಗ್ತೀನಿ. ನಮ್ಮಂತ ಅವ್ರು ಸಾಕು ಕಷ್ಟ ಅದಕ್ಕೆ ಕೆಲಸ ಇಲ್ಲ, ನಿಂಗೆ ಬೇಕು. ಒಳ್ಳೆ ಡಿಸೈನ್ ಅದು. ನಾನೇನು ತಪ್ಪು ಮಾಡಿದ್ದೀನಿ? ಅಲ್ಲೊಮ್ಮೆ ಚಳಿ ಸಾಕಲ್ಲ ಡಿಸೈನ್ ಅದು. ಗೈಸ್ ಇವಾಗ ಇದ್ದೆ ಅಂದರೆ ನಮ್ಮ ಚಪ್ಪರದ ಹತ್ರ ಬಂದಿದ್ದೀರಿ. ಸೊ ಇನ್ನು ಡೆಕೋರೇಷನ್ ಮಾಡೋರು ಬರ್ತಾವ್ರು, ಡೆಕೋರೇಷನ್ ಮಾಡ್ತಾರೆ. ಅದೇ ನೋಡ್ರಿ ಗೈಸ್, ಬೇಗ ರಂಗೋಲಿ ಹಾಕ್ಬಿಟ್ಟವ್ರು ನಮ್ಮ ಚಪ್ಪರದ ಮುಂದೆ. ಇನ್ನು ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಬೇಕು. ಸೊ ನನ್ನ ಪ್ರಕಾರ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಲಾಗ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಲಾಗ್ ನಾವು ಗಣೇಶನ್ ತರೋದು ಮತ್ತು ಡೆಕೋರೇಷನ್ ಆಗೋದು ಎಲ್ಲ ತೋರಿಸ್ತೀನಿ, ಅದರಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು ಶೇರು ಸಪೋರ್ಟ್ ಮಾಡಿ. ಸೊ ಬಾಯ್ ಬಾಯ್. ಖತಮ್. ಬಾಯ್ ಬಾಯ್, ಟಾಟಾ.